ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ದಿನ ಸತ್ಯವೇದ ಗ್ರಂಥದಲ್ಲಿರುವಂಥ ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 12ನೇ ವಚನದಲ್ಲಿರುವಂಥ ಆ ದೇವರ ಮನಸ್ಸನ್ನು ತಿಳಿದುಕೊಳ್ಳೋಣ ಪ್ರಿಯರೇ. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನನ್ನ ಪ್ರಾಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡಾರು? ವ್ಯರ್ಥ ನೈವೇದ್ಯವನ್ನು ಇನ್ನು ತಾರದಿರಿ. ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ, ಸಬ್ಬತ್ ದಿನ, ಕೂಟ ಪ್ರಕಟಣೆ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ಯಾಕೆ ಆ ತಂದೆಯಾದ ದೇವರು ಕೋಪ ಮಾಡಿಕೊಂಡು ನನ್ನ ಹೊಸ್ಲು ದಾಟೋದಕ್ಕೆ ಯಾರು ನಿಮ್ಮನ್ನು ಕೇಳ್ಕೊಂಡ್ರು? ನನ್ನ ಪ್ರಾಕಾರಗಳನ್ನು ದಾಟಲು ಯಾರು ನಿಮ್ಮನ್ನು ಕೇಳ್ಕೊಂಡ್ರು? ನಾನು ಬಾ ಅಂತ ಹೇಳಿದ್ನ? ನಾನು ಬಾ ಅಂತ ಹೇಳಿದರೆ ಯಾವ ರೀತಿ ಬನ್ನಿ ಅಂತ ಹೇಳ್ತೀನಿ? ನೀತಿವಂತರಾಗಿ, ಪರಿಶುದ್ಧರಾಗಿ, ದೋಷವಿಲ್ಲದವರಾಗಿ ಬಂದು ನನಗೆ ಯಜ್ಞ ಸಮರ್ಪಿಸಿದ್ರೆ ನಾನು ಒಪ್ಕೋತೀನಿ, ತಗೋತ್ಕೋತೀನಿ. ನೀವು ಧರ್ಮದಿಂದ ಬದುಕ್ತಾ ಇಲ್ಲ, ನೀವು ಅನ್ಯಾಯದಿಂದ ಬದುಕ್ತಾ ಇದ್ದೀರಾ, ಅಧರ್ಮದಿಂದ ಬದುಕ್ತಾ ಇದ್ದೀರಾ. ಬಡವರನ್ನು ದೋಚ್ಕೊಳ್ತಾ ಇದ್ದೀರಾ, ಅನಾಥರಿಗೆ ನ್ಯಾಯ ತೀರಿಸ್ಕೊಡ್ತಾ ಇಲ್ಲ, ಕೋರ್ಟಲ್ಲೂ ಸರಿ, ಎಲ್ಲಾದರೂ ಸರಿ. ವಿಧವೆಯರ ಪಕ್ಷವಾಗಿ ವಾದ್ಯವಾಡ್ತಾ ಇಲ್ಲ. ಆದುದರಿಂದ ನನ್ನ ಹೊಸ್ಲು ದಾಟಕ್ಕೆ ಬರಬೇಡಿ ಅಂತ ಆ ದಿನದಲ್ಲಿ ನಮ್ಮ ಹಿರಿಯರಿಗೆ ಆ ತಂದೆಯಾದ ಪರಮಾತ್ಮನು ಹೇಳಿದಂಥ ಮಾತು. ಎಷ್ಟು ಒಳ್ಳೆ ದೇವರು ಪ್ರಿಯರೇ. ಅರ್ಥ ಮಾಡ್ಕೋಣ. ನಾವು ನಮ್ಮ ತಂದೆ ತಾಯಿಗಳೇ ಮಕ್ಕಳಿಗೆ ಒಳ್ಳೆಯವರಾಗಿ ಬದುಕ್ರಪ್ಪ, ನೀತಿವಂತರಾಗಿ ಬದುಕಿ, ಅನ್ಯಾಯದ ಹಣ ನಮ್ಗೆ ಬೇಕಾಗಿಲ್ಲ, ನಾವು ಇರೋದ್ರಲ್ಲೇ ತೃಪ್ತರಾಗಿರೋಣ, ನ್ಯಾಯವಂತರಾಗಿರಿ ಅಂತ ಒಬ್ಬ ತಂದೆ ತಾಯಿಗಳು ಇಬ್ಬರನ್ನು ಹೆತ್ತಂತ ಮಕ್ಕಳುಗಳಿಗೆ ಹೇಳ್ತಾ ಇರ್ತಾರೆ. ಇಬ್ಬರಿಗೆ ಎತ್ತಂಥ ಮಕ್ಕಳುಗಳಿಗೆ ಹೇಳುವಂಥ ಮಾತು ನೀತಿವಂತರಾಗಿ ಬದುಕ್ರಿ ಅಂತ. ಇಷ್ಟು ಕೋಟ್ಯಾಂತರ ಜನರನ್ನು ಆ ತಂದೆಯಾದ ಪರಮಾತ್ಮನ ತಾಯಿ ಗರ್ಭದಲ್ಲಿ ರೂಪಿಸಿದಂಥ ಆ ದೇವರು ನಮ್ಮಿಂದ ಇಷ್ಟಪಡುವಂಥದ್ದೇನಿದೆ? ಏನು ಕೇಳ್ತಾರೆ ದೇವರು? ನಮ್ಮ ಹಣ್ಣು ಬೇಕಾ? ನಮ್ಮ ಕಾಯಿ ಬೇಕಾ? ನಮ್ದೇನಾದರೂ ಬೇಕಾ ದೇವ್ರಿಗೆ? ನಮಗೆ ಈ ಜೀವಿತವನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಎಷ್ಟೋ ಸಾರಿ ನಮ್ಮ ಪ್ರಾಣ ಹೋಗ್ಬೇಕಾಯ್ತು, ಪ್ರಾಣ ಭಿಕ್ಷೆಯನ್ನು ಕೊಟ್ಟಿದ್ದಾರೆ. ಅಧರ್ಮದಿಂದ ಕೂಡಿದ ನಿಮ್ಮ ಸಂಘವನ್ನು ನಾನು ಸಹಿಸಲಾರೆನು. ದೇವರಿಗೆ ನೋವಂತೆ. ನಾವು ಅಧರ್ಮವಾಗಿ, ಅನ್ಯಾಯವಾಗಿ ಬದುಕರೆ ದೇವರಿಗೆ ನೋವಂತೆ. ಅದಕ್ಕೆ ಯೇಸು ಸ್ವಾಮಿ ಹೇಳುವಂಥ ಮಾತು, ನನ್ನ ತಂದೆಯ ಆಲಯವು ಪ್ರಾರ್ಥನಾ ಆಲಯ ಅನ್ನಿಸಿಕೊಳ್ಳುವುದು, ಇದು ಕಳ್ಳರ ಗವಿಯನ್ನಾಗಿ ಮಾಡಿದಿರಿ. ಅಂದರೆ ಕಳ್ಳರು, ಸುಲುಕೊಳ್ಳುವವರು, ಮೋಸ ಮಾಡೋರು, ವ್ಯಭಿಚಾರವರು ಎಲ್ಲರೂ ತುಂಬ್ತಾ ಇದ್ದೀವಿ ಪ್ರಿಯರೇ. ದೇವರ ಮನಸ್ಸನ್ನಿಲ್ಲಿ ಯಾವತ್ತಾದರೂ ದೇವರೇ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳ್ತಾ ಇದ್ದೀವ? ಹಬ್ಬಗಳನ್ನು ಮಾಡ್ತಾ ಇದ್ದೀವಿ, ವರ್ಷಕ್ಕೆ 30 ಹಬ್ಬ 40 ಹಬ್ಬ, ಹಬ್ಬದ ಮೇಲೆ ಹಬ್ಬ ಮಾಡ್ತಾ ಇದ್ದೀವಿ, ಹೊಸ ಬಟ್ಟೆ ಹಾಕ್ತಾ ಇದ್ದೀವಿ, ಕುಡಿತಾ ಇದ್ದೀವಿ, ತಿಂತಾ ಇದ್ದೀವಿ, ಆರಾಮಾಗಿದ್ದೀವಿ. ದೇವರೇ ಯಾವತ್ತಾದರೂ ನಾನು ನಿನ್ನ ಮನಸ್ಸಿಗೆ ಇಷ್ಟ ಆಗುವಂಥ ರೀತಿಯಲ್ಲಿ ಬದುಕಿದ್ದೀನ ದೇವ್ರೆ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಡಿದ್ದೀವ? ಈ ದಿನ ಹಬ್ಬ ಮಾಡ್ತಾ ಇದ್ದೀವಲ್ಲ, ಇದು ನಿನಗೇನಾದರೂ ಇಷ್ಟನಾ ದೇವ್ರೆ? ನಿಂಗೆ ಸಂತೋಷನಾ ಇದರಿಂದ? ಈ ಹೊಸ ಬಟ್ಟೆ ಸಂತೋಷನಾ? ನಾನು ಬಾರಲ್ಲಿ ಕುಡಿತಾ ಇರೋದು ಸಂತೋಷನಾ? ಹೊಡೆದಾಡ್ತಾ ಇರೋದು ಸಂತೋಷನಾ? ಕೊಲೆ ಮಾಡ್ತಾ ಇರೋ ಸಂತೋಷನ ಅಂತ ಯಾವುದಾದ್ರು ದೇವ್ರ ಹತ್ರ ಕೇಳಿದ್ದೀರಾ? ಪಾಪ ಮಾಡಿ, ಅಧರ್ಮ ಮಾಡಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಈ ರೀತಿ ಮಾಡ್ತಾ ಇರೋದ್ರಿಂದ ಆ ಕಾಲದಲ್ಲಿ ದೇವರು ತನ್ನ ಮಕ್ಕಳನ್ನು ಎಚ್ಚರಿಸ್ತಾ ಇದ್ದಾರೆ. ನೀವು ಅಧರ್ಮವಾಗಿ ಬದುಕಬೇಡಿ ಮಕ್ಕಳ, ನನಗೇನು ಕೊಡೋದು ಬೇಕಾಗಿಲ್ಲ, ನಾನೇ ಈ ಜೀವನವನ್ನು ನಿಮ್ಮ ಭಿಕ್ಷೆಯಾಗಿ ಕೊಟ್ಟಿದ್ದೀನಿ. ಈ ಭಿಕ್ಷೆ ಕೊಟ್ಟಿರೋಂಥ ಜೀವನದಲ್ಲಿ ನಿಮ್ಮ ದೇಹವನ್ನು ಕಂಟ್ರೋಲಾಗಿ ಮಾಡಿಕೊಂಡು ನಿಮ್ಮ ದೇಹದಲ್ಲಿ ನನ್ನ ಪ್ರಭಾವ ಪ್ರಕಾಶಕ್ಕೆ ಬರಬೇಕೆ ಹೊರತು ದೆವ್ವದ ಪ್ರಭಾವ ಪ್ರಕಾಶಕ್ಕೆ ಬರಬಾರ್ದು. ನಾವು ದೇವರ ಆಲಯವಾಗಿರೋದರಿಂದ ನಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕೆನ್ನುವುದೇ ಆ ತಂದೆಯಾದ ಪರಮಾತ್ಮನ ಇಷ್ಟವೂ ಸಂತೋಷವೂ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ದೇವರಿಗೆ ಏನೂ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ನಾವು ಸತ್ಯವೇದ ಗ್ರಂಥದಲ್ಲಿ ಈ ದಿನ ತಿಳಿದುಕೊಂಡಿದ್ದೇವೆ. ನಾವು ಮುಂದಿನ ದಿನಮಾನಗಳಲ್ಲಿ ನೀತಿವಂತರಾಗಿ, ಪರಿಶುದ್ಧರಾಗಿ, ದೋಷವಿಲ್ಲದವರಿಗೆ ಬದುಕೋದಕ್ಕೆ ಕಷ್ಟಪಡೋಣ ಪ್ರಿಯರೇ. ಕಷ್ಟಪಡಬೇಕು. ನೀತಿವಂತರ ಬದುಕಿಗೆ ಸುಲಭವಾಗಿ ಅದನ್ನು, ಆ ಪದವಿಯನ್ನು, ಆ ಪರಿಶುದ್ಧತೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸುಲಭವಾಗಂತೂ ಆಗಲ್ಲ. ಕಷ್ಟಪಡಬೇಕಾಗಿದೆ. ಕಷ್ಟಪಟ್ಟಾದ ಮೇಲೆ ದೇವರಿಗೆ ನಾವು ಇಷ್ಟವಾಗ್ತೇವೆ. ಆದ್ದರಿಂದ ಈ ಮಾತುಗಳನ್ನು ನಾವು ಗಮನಿಸೋಣ, ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋಣ ಎನ್ನುವಂಥ ಮಾತನ್ನು ಮುಂದೆ ಇಡುತ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಿಯರೇ. ಗಾಡ್ ಬ್ಲೆಸ್ ಯು.